ಹಲೋ ಗಾಯ್ಸ್, ಇದೀಗ ನಾವು ಹೋಗ್ತಾ ಇದೀವಿ ಭೀಮನಗುಡ್ಡಕ್ಕೆ. ಇದಕ್ಕಿಂತ ಸ್ವಲ್ಪ ಮುಂಚೆನೂ ನಾವು ಹೋಗಿದ್ವಿ ಅಲ್ಲಿ ಭೀಮನಗುಡ್ಡ ಒನ್ ಟೈಮ್, ಒನ್ 7 months ಬ್ಯಾಕ್ ಐ ಥಿಂಕ್. ಸೊ ಇವಾಗ ಮತ್ತೊಂದು ಟೈಮ್ ಹೋಗ್ತಾ ಇದ್ದೀವಿ ನಮ್ಮ ಯಶವಂತ್ ಮಾವ, ನಮ್ಮ ಹಾಸನದ ಹುಲಿ ಅಂತ ಫೇಮಸ್ ಆಗಿರೋ ನಮ್ಮ ಯಶವಂತ್ ಮಾವ್ರ ಜೊತೆ, ಆಮೇಲೆ ಅಪರ್ಣತೆ ಮತ್ತು ಹಿಂದೆ ನಮ್ಮ ಮಿಥುನ್ ಮಾವ ಕೂಡ ಬರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ಜೊತೆಗೂಡಿ ನಾವು ಇವಾಗ ಭೀಮನಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಗೆ ಹುಚ್ಚಳ್ಳಿ ಫಾಲ್ಸ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಕಾರಣಾಂತರದಿಂದ ಆ ಪ್ಲ್ಯಾನನ್ನು ಮತ್ತೊಂದು ದಿನ ಇಟ್ಕೊತಾ ಇದ್ದೀವಿ. ಇವಾಗ ಇದೀಗ ಬರ್ತಾ ಇದೆ ನಿಲ್ಕುಂದ ಸಮೀಪ ಇರೋಂಥ ಭೀಮನಗುಡ್ಡಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಸಿಂಹದ ಮರಿ ಮಲಗಿದೆ, ಎದುರುಗಡೆ ಕೂತಿದೆ. ಇನ್ನೇನು ತಲುಪ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಸನ್ಸೆಟ್ ಟೈಮಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸನ್ಸೆಟ್ ಕರೆಕ್ಟಾಗಿ ನಮ್ಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ನೋಡೋಣ ಹೆಂಗಾಗುತ್ತೆ ಅಂತ. ಕಮಾನ್, ಲೆಟ್ಸ್ ಗೋ. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಗೈಸ್, ಇವಾಗ ಆಲ್ರೆಡಿ 5:50 ಆಗಿಬಿಟ್ಟಿದೆ. ನಮಗೆ ಸ್ವಲ್ಪ ಲೇಟ್ ಆಗಿದೆ. ಇವಾಗ ಭೀಮನಗುಡ್ಡ ತಲುಪಿದ್ದೀವಿ. ನಮ್ಮ ಫ್ಯಾಮಿಲಿ ಅಂತ ಹೇಳ್ಬೋದು. ನಮ್ಮ ಅಕ್ಕ, ಅಪ್ಪ, ಅತ್ತೆ, ನಮ್ಮ ಇಬ್ಬರು ಮಾವಂದಿರು, ಮತ್ತೊಬ್ಳು ಅತ್ತೆ ಹಿಂದಿದ್ದಾಳೆ, ಅವರ ಮುದ್ದು ಮುದ್ದು ಮಕ್ಕಳು. ಇನ್ನೊಬ್ಬ ಪೊಲೀಸರು ಬರ್ತಾರೆ, ಬೇಕಲ್ಲ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಮಗ, ಹಾಯ್ ಮಾಡು. ಹಾಯ್ ವಿಶಾಲಿ ಒಬ್ಳು ಹಾಯ್. ಕ್ಯಾಮ್ರಾ ಹಾಯ್ ಮಾಡು ಇಲ್ಲಿ. ಹಾಯ್ ಹಾಯ್ ಮಾಡು. ಓಕೆ, ಹೋಗೋಣ ಈಗ ಭೀಮನಗುಡ್ಡಕ್ಕೆ. ಇವಾಗ ಆಲ್ರೆಡಿ ನಾವು ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಭೀಮನಗುಡ್ಡದೆ. ಆವಾಗ ಹುಂಚಳ್ಳಿ ಫಾಲ್ಸ್ದೊಂದು ತೊಗೊಂಡಿದ್ವಿ. ಆದರೆ ಇವಾಗ ಹುಂಚಳ್ಳಿ ಫಾಲ್ಸ್ನ ಸ್ಕಿಪ್ ಮಾಡಿ ಓನ್ಲಿ ಭೀಮನಗುಡ್ಡಕ್ಕೆ ಹೋಗ್ತಾ ಇದ್ವಿ. ಸನ್ಸೆಟ್ ಇದೆ, ಒಳ್ಳೆ ವ್ಯೂನ ನಾವು ನೋಡ್ಬೋದು ಅಂತ ಅನ್ಕೊಂತ ಹೋಗ್ತಾ ಇದ್ವಿ. ನೋಡೋಣ ಏನಾಗುತ್ತೆ ಅಂತ. ವೆದರ್ ಮಾತ್ರ ತುಂಬ ಕೂಲಾಗಿದೆ. ಇಂಥ ಸೆಕೆಗಾಲದಲ್ಲಿ ನಾವು ಒಂದು ಇಷ್ಟು ದಿನ 3 ದಿನದ ತನಕ ಮದುವೆ ರಿಸೆಪ್ಷನ್ ಅಂತ ಎಲ್ಲ ಮಾಡಿ ಇವಾಗ ಸುಸ್ತಾಗಿ ಇವಾಗ ಒಂದು ರಿಫ್ರೆಶ್ಮೆಂಟ್ ಇರಲಿ ಅಂತ ಬಂದಿದ್ದೀವಿ ಈಗ ಭೀಮನಗುಡ್ಡಕ್ಕೆ. ನೋಡೋಣ, ಮೋಸ್ಟ್ಲಿ ಎವ್ರಿ ಒನ್ ವಿಲ್ ಎಂಜಾಯ್. ನಮ್ಮ ಮಾವನಿಗೆ ಇವತ್ತು ಬೆಳಗ್ಗೆಯಿಂದ ಹುಷಾರಿಲ್ಲ, ಅದಕ್ಕೆ ಏನೇನೋ ಮಾಡಿ ನಾವೇ ಸ್ವಲ್ಪ ಮಾತ್ರೆ ಕೊಟ್ಟು ಮಧ್ಯಾಹ್ನ ಒಂದು ಬಿರಿಯಾನಿ ಊಟ ಮಾಡಿಸಿ ಮರಳು ಮಾಡಿ ಕರ್ಕೊಬಂದಿದ್ದೀವಿ. ಬರೋ ಥರದಲ್ಲಿ ಇರಲಿಲ್ಲ ಅವರು, ಬಟ್ ಇವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹಂಗೆ ಅನಿಸ್ತಾ ಇದೆ. ಡಸ್ಟಿಗೆ ಹಾಳಾಗಿತ್ತು, ಡಸ್ಟಿಗೆ ಈಗ ಈ ಗಾಳಿಗೋಸ್ಕರ ಈ ಗಾಳಿಯಿಂದ ಸರಿ ಆಗಬಹುದು. ಇವಾಗ ನಿಮ್ನ ಮರಳು ಮಾಡೋದಕ್ಕೆ ಏನು ಫೀಲ್ ಆಗ್ತಿದೆ? ಬೆಟರ್ ಫೀಲ್ ಆಗ್ತಿದೆಯಾ ಅಥವಾ ಏನಾದ್ರು ಇನ್ನು ಮೇಲೆ ಹೋಗ್ಬೇಕಲ್ಲ, ಫೀಲ್ ಮಾಡ್ಕೊಂಡು ಹೇಳ್ತೀವಿ. ತುಂಬ ಅದ್ಭುತವಾದ ಸ್ಥಳ ಭೀಮನಗುಡ್ಡ. ನಮ್ಮ ಭೀಮಾ ಬಂದು ಇಲ್ಲೇ ಗುಡ್ಡ ಮಾಡಿದ್ದು. ಇಟ್ಸ್ ಅ ಫಾಲ್ಸ್ ಇನ್ಫಾರ್ಮೇಶನ್. ಬಟ್ ಇದ್ರ ಇತಿಹಾಸ ತಿಳ್ಕೊಬೇಕು. ದೊಡ್ಡವರು ಯಾರು ಇದ್ರೆ ಇದ್ರ ಬಗ್ಗೆ ನಮ್ಗೆ ಒಂಚೂರು ತಿಳಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ಲೇನೆ. ಮೇಡಮ್, ನಿಮ್ಮ ಒಪಿನಿಯನ್ನು? ನೇಚರ್ ಅಂತೂ ತುಂಬ ಚೆನ್ನಾಗಿದೆ. ಹತ್ತದೊಂದು ಸ್ವಲ್ಪ ಕಷ್ಟ ಆಗ್ತಿದೆ. ನಿಮ್ಮ ವಾಯ್ಸಲ್ಲೇ ಗೊತ್ತಾಗ್ತಿದೆ. ಸುಸ್ತಾಗ್ತಿದೆ ಇವಾಗಲೇ. ಬಟ್ ನೇಚರ್ ಅಂತೂ ಆಸಮ್. ಹೋಗಿರ್ಬೋದೇನಲ್ಲ ಇಲ್ಲಿ 6-7 ಗಂಟೆಗೆ. ಮಿಥುನ್ ಮಾವ, how you feeling? Yeah, it's very nice. Enjoying a lot. You bro, ನಾವು ಗೊತ್ತಲ್ಲಪ್ಪ, ಅವಾಗ ಬರ್ತಾನೆ ಇರ್ತೀವಿ. ಮಾಮೂಲಿ ಅಡ್ಡ ಅಂತ ಹೇಳ್ಬೋದು ನಮ್ದು. ಇಲ್ಲಿ ಯಾವ್ದಾದ್ರು ಒಂದು ಮನೆ ಆರಿದ್ರ ಮಳೆ ಹಬ್ಬಕ್ಕೆ ಹೋದ್ರು ನಾವು ಒಂದು ರೌಂಡ್ ವಿಸಿಟ್ ಹಾಕೊಂಡೇ ಹೋಗ್ತೀವಿ. ಇಲ್ಲಿ ಏನಾದ್ರು ಏನು ಸಿಗುತ್ತೆ? ಸ್ನ್ಯಾಕ್ಸ್ ಏನಾದ್ರು ಸಿಗುತ್ತಾ ಇಲ್ಲಿ? ಅಂದ್ರೆ ನಾವು ಆಕ್ಚುಲಿ ಆರಿದ್ರ ಮಳೆ ಹಬ್ಬ ಆ ಟೈಮಲ್ಲೇ ಬರ್ತಾ ಇರ್ತೀವಿ. ಆ ಟೈಮಲ್ಲಿ ಹಲಸಿನ ಕಡುಬು ಅಂತ ಮನೇಲಿ ಮಾಡಿರ್ತಾರಲ್ಲ, ಅದನ್ನೇ ಎತ್ಕೊ ಬಂದಿರ್ತೀವಿ. ಅದೇ ಸ್ನ್ಯಾಕ್ಸ್, ಪ್ರೀ ಪ್ಲಾನ್ ಸ್ನ್ಯಾಕ್ಸ್. ಅದೇ ಸ್ನ್ಯಾಕ್ಸ್ ಈಗ. ಇಲ್ಲೊಂದು 3 ಜನ ಯಾಕೋ ಬರೋ ಕಳ್ತಿದ್ದಾರೆ. ಸಕಲೇಶ್ಪುರದ ಹುಲಿ ನಮ್ಮ ಯಶವಂತ್ ಮಾವ ಮರಿ ಹುಲಿನ ಹೊತ್ಕೊಂಡು ಬರ್ತಾ ಇದ್ದಾರೆ. ಬಿರಿಯಾನಿ ಕೊಡಿಸಿ ಕರ್ಕೊಂಡ್ಬಂದಿದ್ದಾರೆ. ಮಳ್ ಮಾಡಿದ್ದಾರೆ, ಬಿರಿಯಾನಿ ಕೊಡಿಸಿ ಮರಳು ಮಾಡಿದ್ದಾರೆ. This guy is crying too much.
ಬಾ ಮಗಲಿ ಬೇಡ ಎಸ್ ಹಾಯ್ ಹೇಳ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು. ಹಾಯ್ ಹೇಳ ಹಾಯ್ ಹೇಳು ಇವಾಗ ನಾವು ಫೈನಲಿ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ವೆಸ್ಟರ್ನ್ ಘಾಟ್ಸ್ ಒಂದು ವ್ಯೂ ಪಾಯಿಂಟ್ ಇದು ಭೀಮನ್ ಗುಡ್ಡ. ಸೊ ಯು ಕ್ಯಾನ್ ಸಿ ದಿ ಬ್ಯೂಟಿಫುಲ್ ವ್ಯೂ ಆಫ್ ವೆಸ್ಟರ್ನ್ ಘಾಟ್ಸ್. ಸಿ ಹಾಯ್ ಮಾಡು. ಮಾತಾಡಿ ಇವಾಗ ಹೋಗಿ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡೋಂಥ ಪ್ಲೇಸ್. ಎಷ್ಟು ಎಂಜಾಯ್ ಮಾಡಿದ್ರಿ? ಇದು ಇನ್ನೂ ಫಾಗ್ ಎಲ್ಲ ಇದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸೂಪರ್ ಪ್ಲೇಸ್. ಲೈಟ್ ಆಗಿ ಮಳೆ ಬಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ತಂಪಾಗಿ ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಮಿಸ್ಟರ್ ಗೈಡ್ ಇವರು ಯಾಕೋ ಕ್ಯಾಮ್ರಾಗೆ ಶೈ ಮಾಡ್ತಿದ್ದಾರೆ. ಎಷ್ಟೊಂದು ಮಾವ ಇವಾಗ ನಮ್ಮ ಹಾಸನ ಹುಲಿ ಅವರ ಒಪಿನಿಯನ್ ಕೇಳೋಣ. ಗಾಳಿ ಇದೆಯಲ್ಲ, ಆಕ್ಸಿಜನ್, ರಿಚ್ ಆಕ್ಸಿಜನ್ ಕಂಟೆಂಟ್ ಇದೆ. ಎಲ್ಲ ಪ್ರತಿಯೊಬ್ರು ಬಂದು ನೋಡಬೇಕು, ಇಲ್ಲಿ ಆ ಗಾಳಿನ ತಗೊಂಡು ಫೀಲ್ ಮಾಡಬೇಕು. ದಟ್ಸ್ ಆಲ್. ಹೇಳ್ಬೇಕು ಹೆಂಗ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದೀರಾ? ಎತ್ತರದ ಪ್ಲೇಸ್ ಅಲ್ಲಿ ನಾವು ಇದೀವಿ ಅನ್ಸ್ತಾ ಇದೆ. Enjoy ಮಾಡ್ತಾ ಇದೀವಿ. ಮತ್ತೆ ಮತ್ತೆ ಬರ್ಬೇಕು ಅನ್ಸ್ತಾ ಇದೀವಿ, ಬಟ್ ಬರಕ್ ಆಗಲ್ಲ. ಇವಾಗ ನೀವು ಹುಬ್ಳಿ ದಾವಣಗೆರೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದು ಮಾಡಿದೆ ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ. ಇಲ್ಲೇ ಇರ್ಬೇಕು ಅನ್ಸ್ತಾ ಇದೆ, ಬಟ್ ಊಟ ತಿಂಡಿ ನೆನ್ಸ್ಕೊಂಡ್ರೆ ವಾಪಸ್ ಹೋಗೋಣ. ದಟ್ಸ್ ಆಲ್. ಇವಾಗ ನಮ್ಮ ಗೈಡ್ ಏನೋ ಒಂದು ಬಂದಿದ್ರು, ಭೀಮಗುಡ್ಡ ನೋಡಬೇಕು ಅಂತ ಹೇಳ್ತಾ ಇದ್ರು. ಆದರೆ ಬರೋದು ಭಾಳ ಲೇಟಾಗಿ ಬಂದರು. ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಲೇಟಾಗಿ ಬಂದರು, ತಪ್ಪಾಗ್ತಾ ಇದೆ. ಇನ್ನು ಭಾಳ ಟೈಮ್ ಇಲ್ಲ, ನಾವು ವಾಪಸ್ ಹೋಗಬೇಕು. ಅದರಿಂದ ಇನ್ನೊಂದು ಟೈಮ್ ಆದರೂ ಬೇಗ ಕರ್ಸ್ಕೊಂಡು ಅವ್ರನ್ನ ಇಲ್ಲಿ ತುಂಬ ಎಂಜಾಯ್ ಮಾಡ್ಬೇಕು ಅಂತ. ಹಾ ಹೆಂಗ ಅನ್ಸ್ತು ಮಗ? ನನಗೆ ತುಂಬಾ ಸೂಪರ್ ಅನಿಸ್ತು. ಹಾ ಮತ್ತೆ ಬೇರೆ ಗುಡ್ಡ ಅಂತೂ ಚೆನ್ನಾಗುಂಟು, ಹಾ ನದಿನೂ ಚೆನ್ನಾಗುಂಟು. ಹಾ ಮತ್ತೆ ಬೇರೆ ರಕ್ಷಣೆ ಹೆಂಗ ಅನಿಸ್ತು ನಿಂಗೆ? ಹೆಂಗ ಅನಿಸ್ತು? ಹೆಂಗಿದೆ? ಚೆನ್ನಾಗಿದೆ. ಮತ್ತೆ ಬೇರೆ ಆಗಿದೆ. ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದು ತುಂಬ ಖುಷಿ ಅನಿಸ್ತು. ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಧನ್ಯವಾದ. ಇದೊಂಥರ ನಮ್ಮ ಮಾಮೂಲಿ ಅಡ್ಡ ಆಗಿದೆ. ಬಾವ ಬಂದ್ರು ಇಲ್ಲೇ, ಅಕ್ಕ ಬಂದ್ರು ಇಲ್ಲೇ, ಅಣ್ಣ ಬಂದ್ರು ಇಲ್ಲೇ, ಪಾರ್ಟಿ ಎಣ್ಣೆ ಎಲ್ಲ ಇಲ್ಲೇ. ಸೊ ಇದು ನಮ್ದು ಏನಾಗಿದೆ ಅಂದ್ರೆ ಇದೊಂಥರ ಅಡ್ಡ ತರ ಆಗಿದೆ. ಲಾಸ್ಟ್ ಒನ್ ಟೈಮ್ ನಾವು ರಾಕೆಟ್ ಲಾಂಚಿಂಗ್ ಕೂಡ ಇಲ್ಲೇ ಬಟ್ ಇವಾಗ ಸ್ಪೇಸ್ ಕಮ್ಮಿ ಇರೋದ್ರಿಂದ ರಾಕೆಟ್ ಲಾಂಚ್ ನಮ್ಮ ಆರ್ಗನೈಸೇಷನ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತೆ ಡೈರೆಕ್ಟರ್ ಎಲ್ಲ ಔಟ್ ಆಫ್ ಕಂಟ್ರಿ ಇರೋದ್ರಿಂದ ನಮ್ಗೆ ರಾಕೆಟ್ ಲಾಂಚಿಂಗ್ ಒಂದು ಮಾಡಕ್ಕಾಗ್ತಿಲ್ಲ. ಮಿಕ್ಕಿದೆಲ್ಲ ಮಾಡ್ತಾ ಇದ್ದೀವಿ ನಾವು. ಆಕ್ಚುಲಿ ವಿ ಹ್ಯಾವ್ ಟು ಟ್ಯಾಗ್ ದೆಮ್ ಆಲ್. ಸೊ guys who are there in other countries, please don't miss the beautiful event. If you can, if possible, please donate for this event. It will be helpful for the next plan as well. ಓಕೆ, ಎಲ್ಲ ಬಾಯ್ ಮಾಡ್ಬಿಡಿ, ಬಾಯ್ ಮಾಡ್ಬಿಡಿ ಹಂಗೆ ಲಾಸ್ಟ್ ಎಲ್ಲ ಬಾಯ್ 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 Bye bye. ಗುಡ್ ಗೈಸ್. ನೋಡಿ ಸ್ನ್ಯಾಕ್ಸ್ ಅಂತಿದ್ರು, ದಟ್ಸ್ ವೈ ಸ್ನ್ಯಾಕ್ಸ್ ತಗೊಂಡ್ಬಂದಿದ್ದೀವಿ. ಈಟ್ ಬೇಗ ಬೇಗ. ವೆರಿ ನೈಸ್ ಎನರ್ಜಿ. ಹಾಕಿ ಅಲ್ಲಿ ಡಿಕ್ಕಿಲಿ ಭಾಳ ಚೆನ್ನಾಗಿದಾವಲ್ಲ, ಒಳಗಡೆ ಚೆನ್ನಾಗಿದೆ. ನೋಡಿ, ಈ ತರ ಬಾಳೆಹಣ್ಣು ಕೊಟ್ಟಿದ್ದಾರೆ. ಏನಂತೀರ? ಈ ತರ ಬಾಳೆಹಣ್ಣು ಕೊಟ್ಟಿದ್ದಾರೆ. ಚೆನ್ನಾಗಿರೋ ಬಾಳೆಹಣ್ಣು ತಂದಿಲ್ಲ. ಸ್ನಾಕ್ಸ್ ಅಂತ ಮಾಡ್ತಾರೆ ಕಣೆ, ಮಕ್ಕದ ಹತ್ರ ಇಟ್ಟಾಗಿದ್ದಾರೆ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ಗೈಸ್, ಈಸ್ ಎ ಫ್ಯಾಮಿಲಿ ಟೆಕ್ನಿಕಲ್ ಡ್ರೈವರ್. ಯಾ ದ್ಯಾಟ್ಸ್ ಮೀ. ಇವಾಗ ಓಕೆ, ನಾವು ಇವಾಗ ಭೀಮನ್ ಗುಡ್ಡ ಬಂದು ಎಲ್ಲ ನೋಡ್ಕೊಂಡು ಇವಾಗ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೇನು ಹೋಗೋದೆ, ಮಳೆ ಕೂಡ ಲೈಟಾಗಿ ಬರ್ತಾ ಇದೆ. ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ನೀವು ಅನ್ಕೋಬೋದು ನಾವು ಏನಕ್ಕೆ ಯಾವಾಗಲೂ ಭೀಮನ್ ಗುಡ್ಡನೇ ಬರ್ತೀವಿ ಅಂತ. ಒನ್ ರೀಸನ್ ಈಸ್ ದಿಸ್ ನಿಯರ್ ಟು ಅಸ್. ಆ್ಯಂಡ್ ಆ್ಯಕ್ಚುಲಿ ಏನಂದರೆ ಆವಾಗ ನಾವು ಭೀಮನ್ ಗುಡ್ಡ ಬಂದಿರೋದು ರೈನಿಂಗ್ ಸೀಸನಲ್ಲಿ. ಸೊ ನೀವು ಆ ವಿಡಿಯೋನ ಆನ್ ಪ್ರಾಸ್ಪೆಕ್ಟಿವ್ ಆಫ್ ರೈನಿಂಗ್ ಸೀಸನ್ ಇದರಲ್ಲಿ ನೋಡ್ಬೋದು. ಇವಾಗ ಸಮ್ಮರ್ ಸೀಸನ್ ಅಂದರೆ ಇವಾಗ ಯಾವ ಮಂತ? ಮೇ ಅಲ್ಲ, ಮೇ ಟೈಮಲ್ಲಿ ಭೀಮನ್ ಗುಡ್ಡ ಈ ಥರ ಇರುತ್ತೆ. ಸೊ ಯು ಕ್ಯಾನ್ ಜಾಯಿನ್ ಅಸ್ ಇನ್ ಅದರ್ ಡೇಸ್ ಆ್ಯಂಡ್ ಇವನ್ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ದಿಸ್ ಪ್ಲೇಸ್.
ಫಾರ್ ಶೋ ವಿತ್